ನಿನ್ನೆ ರಾತ್ರಿಯಿಂದಲೇ ಯಾವಾಗ ರಿಕ್ಕಿ ರೈ ಮೇಲೆ ಅಟ್ಯಾಕ್ ಆಯಿತು ಆ ಕ್ಷಣದಿಂದಲೇ ರಿಪಬ್ಲಿಕ್ ಕನ್ನಡ ಆನ್ ಸ್ಪಾಟ್ ಹೋಗಿ ಅಲ್ಲಿಂದ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಇತ್ತು. ಈಗಲೂ ಕೂಡ ನಮ್ಮ ಪ್ರತಿನಿಧಿ ಮಹದೇವ ಸ್ವಾಮಿ ರಿಕ್ಕಿ ರೈ ಅವರ ನಿವಾಸ ಬಿಡದಿ ಅಲ್ಲಿಂದ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಅರವಿಂದ್ ಎಲ್ಲಿ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನ ತಕ್ಷಣಕ್ಕೆ ದಾಖಲು ಮಾಡಿದ್ದಾರೆ. ಈಗ ಅವರೇನು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ, ಅವರ ಆರೋಗ್ಯದ ಸ್ಥಿತಿ ಗಂಭೀರವಾಗಿದೆ ಅಂತೇಳಿ ಡಾಕ್ಟರ್ ಏನ್ ಹೇಳ್ತಾ ಇದ್ದಾರೆ. ಮಣಿಪಾಲ್ ಆಸ್ಪತ್ರೆಯಿಂದ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಮೊದಲು ಮಾದೇಸ್ವಾಮಿ ಮಾತಾಡಿಸ್ತೀನಿ. ಮಾದೇಸ್ವಾಮಿ, ಈ ಸದ್ಯಕ್ಕೆ ಈಗ ಸ್ಪಾಟ್ ನಲ್ಲಿ ತಮಗೆ ಏನ್ ಕಾಣಿಸ್ತಾ ಇದೆ? ಪೊಲೀಸರ ತನಿಖೆ ಯಾವ ಹಂತದಲ್ಲಿದೆ? ಪ್ರಾಥಮಿಕವಾಗಿ ಏನೇನ್ ಮಾಹಿತಿ ಸಿಕ್ಕಿದೆ? ಡಾಗ್ ಸ್ಕ್ವಾಡ್ ಏನಾದ್ರೂ ಪತ್ತೆ ಮಾಡಿದ್ಯಾ? ಸಿಸಿಟಿವಿ ಫುಟೇಜ್ ಏನಾದ್ರೂ ಸಿಕ್ಕಿದ್ಯಾ? ಮಾದೇಸ್ವಾಮಿ, ಓವರ್ ಟು ಯು. ರಂಜಿತ್, ಯಾಕಂದ್ರೆ ಈ ಒಂದು ಸ್ಪಾಟ್ ನಲ್ಲಿ ಈಗ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ಸಿಮ್ ಇಲ್ಲದಂತಹ ಒಂದು ಕೀಪ್ಯಾಡ್ ಜೊತೆಗೆ 2 ಖಾಲಿ ಗುಂಡುಗಳು, ಅಂತಂದ್ರೆ ಫೈರ್ ಆದ ನಂತರ ಇರುವಂತಹ ಏನು ಗುಂಡಿನ ಕೇಸ್ಗಳು ಮಾತ್ರ ಪತ್ತೆಯಾಗಿರುವಂತದ್ದು. ಜೊತೆಗೆ ಈಗಾಗಲೇ ಸ್ಥಳಕ್ಕೆ ಒಂದು ಮೆಟಲ್ ಡಿಟೆಕ್ಟರ್ ಅವರ ತಂಡ ಜೊತೆಗೆ SFL ತಂಡ ಕೂಡ ಬಂದಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಅಂದ್ರೆ ಆತ ಯಾವ ದೂರದಿಂದ ಫೈರ್ ಅನ್ನ ಮಾಡಿದ, ಯಾಕಂದ್ರೆ ಚಲಿಸುತ್ತಿದ್ದಂತಹ ಕಾರಿನ ಮೇಲೆ ಆತ ನೇರವಾಗಿ ಚಾಲಕನನ್ನ ಗುರಿಯಾಗಿರಿಸಿಕೊಂಡು ಮೊದಲು ಫೈರಿಂಗ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಚಾಲಕನಿಗೆ ಮೊದಲು ಗುಂಡು ತಗುಲಿದಂತಹ ಸಂದರ್ಭದಲ್ಲಿ ನಂತರ ರಿಕ್ಕಿ ರೈ ಮೇಲೆ ದಾಳಿಯನ್ನ ಮಾಡಬಹುದು ಅಂತನ್ನುವಂತಹ ಲೆಕ್ಕಾಚಾರದಲ್ಲಿ ಏನು ಕಾಂಪೌಂಡ್ ನ ಹಿಂಭಾಗದಲ್ಲಿ ನಿಂತುಕೊಂಡು ಡಬಲ್ ಬ್ಯಾರನ್ ಗನ್ ನಿಂದ ಶೂಟ್ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತದೆ. ಅಂದ್ರೆ ಆ ಗುಂಡಿನ ಏನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅದು ಡಬಲ್ ಬ್ಯಾರನ್ ಗನ್ ಇರುವಂತದ್ದು, ಜೊತೆಗೆ 50 ರಿಂದ 70 mm ಇರುವಂತಹ ಗುಂಡು ಅಂತನ್ನುವಂತಹ ಪ್ರಾಥಮಿಕ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಈಗಾಗಲೇ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲಕ ರಾಜು ಕೂಡ ಒಂದು ದೂರನ್ನ ದಾಖಲು ಮಾಡಿ ಏನು ಮೊದಲ ಪತ್ನಿ ಅಂದ್ರೆ ರಾಕಿ ರೈನ ಮೊದಲ ಪತ್ನಿ ಅನ್ನಪೂರ್ಣ ಜೊತೆಗೆ ರಾಕೇಶ್ ಮಲ್ಲಿ ಅಂತನ್ನುವಂತಹ ವ್ಯಕ್ತಿ ಜೊತೆಗೆ ಒಂದು ರಿಯಲ್ ಎಸ್ಟೇಟ್ ಒಂದು ಉದ್ಯಮಿ ಮೇಲೂ ಕೂಡ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಅಂದ್ರೆ ರಿಯಲ್ ಎಸ್ಟೇಟ್ ಮಾಫಿಯಾದಿಂದಲೇ ಕೂಡ ಆತನ ಮೇಲೆ ಈ ರೀತಿಯಾದಂತಹ ದಾಳಿ ನಡೀತಾ ಅಂತದೆ. ಈ ಹಿಂದೆ ಕೂಡ ರಿಯಲ್ ಎಸ್ಟೇಟ್ ವಿಚಾರವಾಗಿ, ಆಸ್ತಿ ವಿಚಾರವಾಗಿ ಒಂದಷ್ಟು ವಿವಾದಗಳು ಆಗಿತ್ತು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಆತ ರಷ್ಯಾದಿಂದ ಬರುವಂತದ್ದನ್ನ ಕಾದು ಕುಳಿತಿದ್ದಂತಹ ವ್ಯಕ್ತಿಗಳು, ಅಂದ್ರೆ ಆತ ಬರುವಂತಹ ಸಂದರ್ಭದಲ್ಲಿ ಬಂದ 2 ದಿನಕ್ಕೆ ಆತನ ಚಲನವಲನ ಅಂದ್ರೆ ರಿಕ್ಕಿ ರೈ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ ಅಂತನ್ನುವಂಥದ್ದು ಎಲ್ಲವನ್ನೂ ಕೂಡ ಮಾಹಿತಿಯನ್ನ ಕಲೆ ಹಾಕಿ, ಯಾಕಂದ್ರೆ ರಾತ್ರಿ 10 ಗಂಟೆಯಲ್ಲಿ ಬಿಡದಿಯಲ್ಲಿ ಹೋಗಿ ಊಟವನ್ನ ಮಾಡಿ ಬಂದಿದ್ದಾರೆ ರಿಕ್ಕಿ ರೈ ಅಂತನ್ನುವಂತಹ ಮಾಹಿತಿ ಕೂಡ ಸಿಗ್ತಾ. ಅದಾದ ನಂತರ ಅವರು ಏನು ಎಸ್ಟೇಟ್ ಅನ್ನ ಒಳಗಡೆ, ಅಂದ್ರೆ ಈಗ ಎಸ್ಟೇಟ್ ತೋರಿಸ್ತೇನೆ ನಾನು ಪ್ರಮುಖವಾಗಿ, ಆ ಎಸ್ಟೇಟ್ ಇಂದ ಒಳಗಡೆ, ಈ ಗೇಟ್ ಇಂದ ಒಳಗಡೆ ಹೋದ್ರೆ ಅವರ ಮನೆ ಇರುವಂತದ್ದು ಬಲಭಾಗದಿಂದ ಸುಮಾರು 500 ರಿಂದ 6 ಮೀಟರ್ ದೂರದಲ್ಲಿ ಅವರ ಮನೆ ಇದೆ. ಆ ಮನೆಯಿಂದ ಹೊರಬಂದಂತಹ ಸಂದರ್ಭದಲ್ಲಿ ಅಂದ್ರೆ ರಾತ್ರಿ ಸುಮಾರು 12 ಗಂಟೆಯ ಸಂದರ್ಭದಲ್ಲಿ ಬೆಂಗಳೂರಿಗೆ ತೆರಳಬೇಕು ಅಂತನ್ನುವಂತಹ ಕಾರಣಕ್ಕಾಗಿ ಇದೇ ಕಾರಿನಲ್ಲಿ ಅವರು ಬಂದು ಮುದುವಾಡಿ ರಸ್ತೆಯನ್ನು ಪ್ರವೇಶ ಮಾಡ್ತಿದ್ದಂಗೆ ಗುಂಡಿನ ದಾಳಿಯನ್ನ ಮಾಡಿರುವಂತದ್ದು. ಸುಮಾರು 2 ರಿಂದ 3 ಸುತ್ತಿನ ಗುಂಡಿನ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಇದು ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಕೂಡ ಆಗಿರುವುದು ಅಂತನ್ನುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿ ಎಲ್ಲಾ ರೀತಿಯಾದಂತಹ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯ ಮೊದಲ ಪತ್ನಿ ಅನ್ನಪೂರ್ಣ ಅವರ ಕೈವಾಡ ಇದೆಯಾ ಅಂತನ್ನುವಂಥದ್ದನ್ನ ಪೊಲೀಸರು ತನಿಖೆಯನ್ನ ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಈಗ ಏನು ದೂರನ್ನ ಪಡೆದಿರುವಂತಹ ಪೊಲೀಸರು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ದೂರು ದಾಖಲಾದಂತಹ ಸಂದರ್ಭದಲ್ಲಿ ಅವರ ಪೂರ್ವಪರ ವಿಚಾರಗಳನ್ನು ಕೂಡ ತನಿಖೆಯನ್ನ ಮಾಡ್ತಾರೆ. ಆ ತನಿಖೆಯನ್ನ ಮಾಡದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಈ ಪ್ರಕರಣಕ್ಕೆ ಪ್ರಮುಖವಾದಂತಹ ಕಾರಣ ಏನು, ರಿಕ್ಕಿ ರೈಯನ್ನ ಯಾಕೆ ಅವರ ಮೇಲೆ ಗುಂಡಿನ ದಾಳಿಯನ್ನ ಮಾಡಲಿಕ್ಕೆ ಮುಂದಾಗಿದ್ರು ಅಂತನ್ನುವಂಥದ್ದು ಗೊತ್ತಾಗುವಂತದ್ದು. ರಂಜಿತ್, ಮಾದೇಸ್ವಾಮಿ, ಜಸ್ಟ್ ಹೋಲ್ಡ್, ನಿಮ್ಮನ್ನ ಮಾತಾಡಿಸ್ತೀನಿ. ಹಾಗೆ ಅರವಿಂದ್ ಮಣಿಪಾಲ್ ಆಸ್ಪತ್ರೆಯಿಂದ ಈಗ ನೇರ ಸಂಪರ್ಕದಲ್ಲಿ. ಅರವಿಂದ, ಹೇಗಿದ್ದಾರೆ ಈಗ ರಿಕ್ಕಿ ರೈ? ಕಂಡೀಷನ್ ಹೆಂಗಿದೆ ಸದ್ಯ? ಅವರಿಗೆ ಎಲ್ಲೆಲ್ಲಿ ಮೇಜರ್ ಇಂಜುರಿ ಆಗಿದೆ? ಪ್ರಾಣಾಪಾಯದಿಂದ ಪಾರಾಗಿದ್ದಾರಾ ರಿಕ್ಕಿ ರೈ? ಎಸ್ ರಂಜಿತ್, ಖಂಡಿತವಾಗ್ಲೂ
ಮುತ್ತಪ್ಪ ರೈ ಅವರ ಕಿರಿಯ ಪುತ್ರ ರಿಕ್ಕಿ ರೈ ಅವರ ಮೇಲೆ ಗುಂಡಿನ ದಾಳಿಯಾಗಿರುವಂತದ್ದು. ದಾಳಿ ಆದ ಬಳಿಕ ಬಿಡದಿಯ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಅದಾದ ನಂತರ ತೀವ್ರವಾಗಿ ಗಾಯವಾಗಿರುತ್ತೆ. ಮೂಗು ಹಾಗೂ ಅವರಿಗೆ ಒಂದು ಕೈಗೆ ಒಂದು ಗುಂಡಿನ ದಾಳಿಯಾಗಿರುತ್ತೆ. ಅದಾದ ಬಳಿಕ ಅವರನ್ನ ಮಣಿಪಾಲ್ ಆಸ್ಪತ್ರೆ ಅಂದ್ರೆ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿ ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ, ಈ ಖಾಸಗಿ ಆಸ್ಪತ್ರೆ ಏನಿದೆ ಇಲ್ಲಿ ರಿಕ್ಕಿ ರೈ ಅವರನ್ನ ದಾಖಲು ಮಾಡಿರುವಂತದ್ದು. ಈ ಒಂದು ಹಂತದಲ್ಲಿ ಅಂದ್ರೆ ಅವರಿಗೆ ಪ್ರಮುಖವಾಗಿ ಡ್ರೈವರ್ ಸೀಟ್ ಪಕ್ಕದಲ್ಲಿ ಕೂತಿರ್ತಾರೆ ರಿಕ್ಕಿ ರೈ ಅವರು. ಆ ಹಂತದಲ್ಲಿ 2 ಸುತ್ತಿನ 70mm ಒಂದು ಬುಲೆಟ್ ಏನಿದೆ ಅದು ದಾಳಿಯಾಗಿರುವಂತದ್ದು. ದಾಳಿಯಾದಂತಹ ಬಳಿಕ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಸದ್ಯ ಮೂಗು ಹಾಗೂ ಕೈಗೆ ಏಟಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸುಮಾರು 8:15ಕ್ಕೆ ಅಂದ್ರೆ ಇವತ್ತು ಬೆಳಗಿನ ಜಾವ ಈಗ 8:15ಕ್ಕೆ ಅವರಿಗೆ ಮೂಗಿಗೆ ಶಸ್ತ್ರಚಿಕಿತ್ಸೆ ಆಗುವಂತಹ ಪ್ರಕ್ರಿಯೆ ಏನಿದೆ ಅದು ನಡೀತಾ ಇರುವಂತದ್ದು. ತೀವ್ರ ನಿಗಾ ಘಟಕದಲ್ಲಿ ರಿಕ್ಕಿ ರೈ ಅವರ ಚಿಕಿತ್ಸೆ ಮುಂದುವರೆದಿದೆ. ಸದ್ಯದ ಮಟ್ಟಿಗೆ ತನಿಖೆ ಕೂಡ ಮುಂದುವರೆದಿರುವಂತದ್ದು. ಈ ಒಂದು ದಾಳಿಯಲ್ಲಿ ಯಾರ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು, ಹಾಗೆ ರಿಯಲ್ ಎಸ್ಟೇಟ್ ಮಾಫಿಯಾ ಅಂದ್ರೆ MR ಪ್ರಾಪರ್ಟೀಸ್ ಅನ್ನುವಂತಹ ರಿಯಲ್ ಎಸ್ಟೇಟ್ ಗ್ರೂಪ್ ನ ಈ ಒಂದು ಕಂಪನಿಯನ್ನ ಮುತ್ತಪ್ಪ ರೈ ಅವರು ನಡೆಸ್ತಾ ಇದ್ರು. ಆ ಒಂದು ಹಂತದಲ್ಲಿ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಅಂದ್ರೆ ಪುತ್ತೂರು, ಮಂಗಳೂರು, ಬೆಂಗಳೂರು ಹಾಗೆ ಇನ್ನೂ ಹಲವು ಕಡೆಗಳಲ್ಲಿ ಇವರಿಗೆ ಸಾಕಷ್ಟು ಜಾಗಗಳಿದ್ವು. ರಿಯಲ್ ಎಸ್ಟೇಟ್ ಆ ಒಂದು ಪ್ರದೇಶವನ್ನ ಇವರು ಮಾರಾಟ ಮಾಡುವಂತದ್ದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ನೋಡ್ಕೊಳ್ತಾ ಇದ್ರು ರಿಕ್ಕಿ ರೈ ಅವರು. ಹಾಗೆ ವಿವಿಧ ಮುತ್ತಪ್ಪ ರೈ ಅವರ ಕಂಪನಿಗಳೇನಿದ್ದು ಆ ಒಂದು ವ್ಯವಸ್ಥೆ ಅಂದ್ರೆ ಆ ಒಂದು ಬಿಸ್ನೆಸ್ ಅನ್ನ ಇವರು ನೋಡ್ಕೊಳ್ತಾ ಇದ್ರು. ಆ ಹಂತದಲ್ಲಿ ಏನಾದ್ರೂ ಇವರ ಹಿನ್ನೆಲೆಯಲ್ಲಿ ಇವರ ಜೊತೆಗೆ ಯಾರ್ದಾದ್ರೂ ವೈಷಮ್ಯ ಇತ್ತ ಅನ್ನುವಂತಹ ಹಂತದಲ್ಲಿ ಆ ಹಳೆ ದ್ವೇಷವನ್ನು ಇಟ್ಕೊಂಡು ದಾಳಿ ಮಾಡಿದ್ದಾರೆ. ಜೊತೆಗೆ ಆ ಬಿಡದಿಯ ನಿವಾಸ ಏನಿದೆ, ಬಿಡದಿಯ ನಿವಾಸದ ಬಳಿ ಯಾವುದೇ ರೀತಿಯಾದಂತಹ CCTV ಇಲ್ಲ. ಹಾಗಾಗಿ ಈ ಹಿಂದೆನೆ ರೆಕ್ಕಿ ಮಾಡಿದ್ರ ಅನ್ನುವಂತಹ ಕೂಡ ಶಂಕೆಯಲ್ಲಿ ವ್ಯಕ್ತವಾಗಿದೆ. ಸದ್ಯದ ಮಟ್ಟಿಗೆ ಅಂದ್ರೆ ರಿಕ್ಕಿ ರೈ ಅವರೇನಿರ್ತಾರೆ ಪ್ರತಿ ಬಾರಿ ಅವರೇ ಕಾರನ್ನ ಚಲಾವಣೆ ಮಾಡ್ಕೊಂಡು ಹೋಗ್ತಾ ಇದ್ರು. ಆ ಒಂದು ಗಮನವನ್ನ ಇಟ್ಕೊಂಡಂತಹ ಆ ಆಗಂತುಕರು ಆರೋಪಿಗಳು 70mm ಬುಲೆಟ್ ಕೂಡ ಅಲ್ಲಿ ಲಭ್ಯವಾಗಿರುವಂತದ್ದು. 2 ಸುತ್ತಿನ ಶಾಟ್ ಗನ್ ಬಳಸಿ 2 ಸುತ್ತಿನ ಗುಂಡಿನ ದಾಳಿ ಕೂಡ ಮಾಡಿರುವಂತದ್ದು. ಸ್ಥಳಕ್ಕೆ ಆಗಮಿಸಿ ಸೋಕೋ ತಂಡ ಹಾಗೂ ಶ್ವಾನ ದಾಳಿ ಈಗಾಗಲೇ ಒಂದು ತನಿಖೆಯನ್ನ ಪೊಲೀಸರು ನಡೆಸ್ತಾ ಇರುವಂತದ್ದು. ಆದ್ರೆ ಈಗ ಅಂದ್ರೆ ಇನ್ಸೈಡ್ ಮಾಹಿತಿ ನಮಗೆ ಲಭ್ಯವಾಗ್ತಾ ಇರುವಂತದ್ದು, ಆಸ್ಪತ್ರೆಯಲ್ಲಿ ಮೂಗು ಗಾಯ ಆಗಿರುತ್ತೆ, ಹಾಗೆ ಕೈಗೆ ಅವರಿಗೆ ಏಟಾಗಿರುವಂತದ್ದು. ಅವರ ಸ್ನೇಹಿತರು ಅಂದ್ರೆ ಈ ಒಂದು ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಿದಂತ ಅವರ ಸ್ನೇಹಿತರಿಂದ ರಿಪಬ್ಲಿಕ್ ಕನ್ನಡಗೆ ಮಾಹಿತಿ ಸಿಕ್ಕಿ ನಿನ್ನೆ ಯಾವಾಗ ರಿಕ್ಕಿ ರೈ ಮೇಲೆ ಅಟ್ಯಾಕ್ ಆಯಿತು ಆ ಕ್ಷಣದಿಂದಲೇ ರಿಪಬ್ಲಿಕ್ ಕನ್ನಡ ಆನ್ ಸ್ಪಾಟ್ ಹೋಗಿ ಅಲ್ಲಿಂದ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಇತ್ತು. ಈಗಲೂ ಕೂಡ ನಮ್ಮ ಪ್ರತಿನಿಧಿ ಮಹದೇವ ಸ್ವಾಮಿ ರಿಕ್ಕಿ ರೈ ಅವರ ನಿವಾಸ ಬಿಡದಿ ಅಲ್ಲಿಂದ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಅರವಿಂದ್, ಎಲ್ಲಿ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನ ತಕ್ಷಣಕ್ಕೆ ದಾಖಲು ಮಾಡಿದ್ದಾರೆ. ಈಗ ಅವರೇನು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ, ಪರಿಸ್ಥಿತಿ ಅವರ ಆರೋಗ್ಯದ ಸ್ಥಿತಿ ಗಂಭೀರವಾಗಿದೆ ಅಂತೇಳಿ ಡಾಕ್ಟರ್ ಏನ್ ಹೇಳ್ತಾ ಇದ್ದಾರೆ. ಮಣಿಪಾಲ್ ಆಸ್ಪತ್ರೆಯಿಂದ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಮೊದಲು ಮಾದೇಸ್ವಾಮಿ ಮಾತಾಡಿಸ್ತೀನಿ. ಮಾದೇಸ್ವಾಮಿ, ಈ ಸದ್ಯಕ್ಕೆ ಈಗ ಸ್ಪಾಟ್ ನಲ್ಲಿ ತಮಗೆ ಏನ್ ಕಾಣಿಸ್ತಾ ಇದೆ? ಪೊಲೀಸರ ತನಿಖೆ ಯಾವ ಹಂತದಲ್ಲಿದೆ? ಪ್ರಾಥಮಿಕವಾಗಿ ಏನೇನ್ ಮಾಹಿತಿ ಸಿಕ್ಕಿದೆ? ಡಾಗ್ ಸ್ಕ್ವಾಡ್ ಏನಾದ್ರೂ ಪತ್ತೆ ಮಾಡಿದ್ಯಾ? CCTV ಫುಟೇಜ್ ಏನಾದ್ರೂ ಸಿಕ್ಕಿದ್ಯಾ? ಮಾದೇಸ್ವಾಮಿ, ಓವರ್ ಟು ಯು. ರಂಜಿತ್, ಯಾಕಂದ್ರೆ ಈ ಒಂದು ಸ್ಪಾಟ್ ನಲ್ಲಿ ಈಗ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ಸಿಮ್ ಇಲ್ಲದಂತಹ ಒಂದು ಕೀಪ್ಯಾಡ್ ಜೊತೆಗೆ 2 ಖಾಲಿ ಗುಂಡುಗಳು ಅಂತಂದ್ರೆ ಫೈರ್ ಆದ ನಂತರ ಇರುವಂತಹ ಏನು ಗುಂಡಿನ ಕೇಸ್ಗಳು ಮಾತ್ರ ಪತ್ತೆಯಾಗಿರುವಂತದ್ದು. ಜೊತೆಗೆ ಈಗಾಗಲೇ ಸ್ಥಳಕ್ಕೆ ಒಂದು ಮೆಟಲ್ ಡಿಟೆಕ್ಟರ್ ಅವರ ತಂಡ ಜೊತೆಗೆ SFL ತಂಡ ಕೂಡ ಬಂದಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಅಂದ್ರೆ ಆತ ಯಾವ ದೂರದಿಂದ ಫೈರ್ ಅನ್ನ ಮಾಡಿದ, ಯಾಕಂದ್ರೆ ಚಲಿಸುತ್ತಿದ್ದಂತಹ ಕಾರಿನ ಮೇಲೆ ಆತ ನೇರವಾಗಿ ಚಾಲಕನನ್ನ ಗುರಿಯಾಗಿರಿಸಿಕೊಂಡು ಮೊದಲ ಫೈರಿಂಗ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಚಾಲಕನಿಗೆ ಮೊದಲು ಗುಂಡು ತಗುಲಿದಂತಹ ಸಂದರ್ಭದಲ್ಲಿ ನಂತರ ರಿಕ್ಕಿ ರೈ ಮೇಲೆ ದಾಳಿಯನ್ನ ಮಾಡಬಹುದು ಅಂತನ್ನುವಂತಹ ಲೆಕ್ಕಾಚಾರದಲ್ಲಿ ಏನು ಕಾಂಪೌಂಡ್ ನ ಹಿಂಭಾಗದಲ್ಲಿ ನಿಂತ್ಕೊಂಡು ಡಬಲ್ ಬ್ಯಾರನ್ ಗನ್ ನಿಂದ ಶೂಟ್ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತದೆ. ಅಂದ್ರೆ ಆ ಗುಂಡಿನ ಏನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅದು ಡಬಲ್ ಬ್ಯಾರನ್ ಗನ್ ಇರುವಂತದ್ದು, ಜೊತೆಗೆ 50ರಿಂದ 70 mm ಇರುವಂತಹ ಗುಂಡು ಅಂತನ್ನುವಂತಹ ಪ್ರಾಥಮಿಕ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಈಗಾಗಲೇ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲಕ ರಾಜು ಕೂಡ ಒಂದು ದೂರನ್ನ ದಾಖಲು ಮಾಡಿ ಏನು ಮೊದಲ ಪತ್ನಿ ಅಂದ್ರೆ ರಾಕಿ ರೈನ ಮೊದಲ ಪತ್ನಿ ಅನ್ನಪೂರ್ಣ ಜೊತೆಗೆ ರಾಕೇಶ್ ಮಲ್ಲಿ ಅಂತನ್ನುವಂತಹ ವ್ಯಕ್ತಿ ಜೊತೆಗೆ ಒಂದು ರಿಯಲ್ ಎಸ್ಟೇಟ್ ಒಂದು ಉದ್ಯಮಿ ಮೇಲೂ ಕೂಡ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಅಂದ್ರೆ ರಿಯಲ್ ಎಸ್ಟೇಟ್ ಮಾಫಿಯಾದಿಂದಲೇ ಕೂಡ ಆತನ ಮೇಲೆ ಈ ರೀತಿಯಾದಂತಹ ದಾಳಿ ನಡೀತಾ ಅಂತದೆ. ಈ ಹಿಂದೆ ಕೂಡ ರಿಯಲ್ ಎಸ್ಟೇಟ್ ವಿಚಾರವಾಗಿ, ಆಸ್ತಿ ವಿಚಾರವಾಗಿ ಒಂದಷ್ಟು ವಿವಾದಗಳು ಆಗಿತ್ತು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಆತ ರಷ್ಯಾದಿಂದ ಬರುವಂತದ್ದನ್ನ ಕಾದು ಕುಳಿತಿದ್ದಂತಹ ವ್ಯಕ್ತಿಗಳು, ಅಂದ್ರೆ ಆತ ಬರುವಂತಹ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಬಂದ 2 ದಿನಕ್ಕೆ ಆತನ ಚಲನವಲನ ಅಂದ್ರೆ ರಿಕ್ಕಿ ರೈ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತನ್ನುವಂಥದ್ದು ಎಲ್ಲವನ್ನೂ ಕೂಡ ಮಾಹಿತಿಯನ್ನ ಕಲೆ ಹಾಕಿ, ಯಾಕಂದ್ರೆ ರಾತ್ರಿ 10 ಗಂಟೆಯಲ್ಲಿ ಬಿಡದಿಯಲ್ಲಿ ಹೋಗಿ ಊಟವನ್ನ ಮಾಡಿ ಬಂದಿದ್ದಾರೆ ರಿಕ್ಕಿ ರೈ ಅಂತನ್ನುವಂತಹ ಮಾಹಿತಿ ಕೂಡ ಸಿಗ್ತಾ. ಅದಾದ ನಂತರ ಅವರು ಏನು ಎಸ್ಟೇಟ್ ಅನ್ನ ಒಳಗಡೆ ಅಂದ್ರೆ ಈಗ ಎಸ್ಟೇಟ್ ತೋರಿಸ್ತೇನೆ ನಾನು ಪ್ರಮುಖವಾಗಿ, ಆ ಎಸ್ಟೇಟ್ ಇಂದ ಒಳಗಡೆ ಈ ಗೇಟ್ ಇಂದ ಒಳಗಡೆ ಹೋದ್ರೆ ಅವರ ಮನೆ ಇರುವಂತದ್ದು ಬಲಭಾಗದಿಂದ ಸುಮಾರು 500ರಿಂದ 6 ಮೀಟರ್ ದೂರದಲ್ಲಿ ಅವರ ಮನೆ ಇದೆ. ಆ ಮನೆಯಿಂದ ಹೊರಬಂದಂತಹ ಸಂದರ್ಭದಲ್ಲಿ ಅಂದ್ರೆ ರಾತ್ರಿ ಸುಮಾರು 12 ಗಂಟೆಯ ಸಂದರ್ಭದಲ್ಲಿ ಬೆಂಗಳೂರಿಗೆ ತೆರಳಬೇಕು ಅಂತನ್ನುವಂತಹ ಕಾರಣಕ್ಕಾಗಿ ಇದೇ ಕಾರಿನಲ್ಲಿ ಅವರು ಬಂದು ಬುಧವಾಡಿ ರಸ್ತೆಯನ್ನು ಪ್ರವೇಶ ಮಾಡ್ತಿದ್ದಂಗೆ ಗುಂಡಿನ ದಾಳಿಯನ್ನ ಮಾಡಿರುವಂತದ್ದು. ಸುಮಾರು 2 ರಿಂದ 3 ಸುತ್ತಿನ ಗುಂಡಿನ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಇದು ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಕೂಡ ಆಗಿರುವುದು ಅಂತನ್ನುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿ ಎಲ್ಲಾ ರೀತಿಯಾದಂತಹ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯ ಮೊದಲ ಪತ್ನಿ ಅನ್ನಪೂರ್ಣ ಅವರ ಕೈವಾಡ ಇದೆಯಾ ಅಂತನ್ನುವಂಥದ್ದನ್ನ ಪೊಲೀಸರು ತನಿಖೆಯನ್ನ ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಈಗ ಏನು ದೂರನ್ನ ಪಡೆದಿರುವಂತಹ ಪೊಲೀಸರು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ದೂರು ದಾಖಲಾದಂತಹ ಸಂದರ್ಭದಲ್ಲಿ ಅವರ ಪೂರ್ವಪರ ವಿಚಾರಗಳನ್ನು ಕೂಡ ತನಿಖೆಯನ್ನ ಮಾಡ್ತಾರೆ. ಆ ತನಿಖೆಯನ್ನ ಮಾಡದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಈ ಪ್ರಕರಣಕ್ಕೆ ಪ್ರಮುಖವಾದಂತಹ ಕಾರಣ ಏನು, ರಿಕ್ಕಿ ರೈಯನ್ನ ಯಾಕೆ ಅವರ ಮೇಲೆ ಗುಂಡಿನ ದಾಳಿಯನ್ನ ಮಾಡಲಿಕ್ಕೆ ಮುಂದಾಗಿದ್ರು ಅಂತನ್ನುವಂಥದ್ದು ಗೊತ್ತಾಗುವಂತದ್ದು. ರಂಜಿತ್, ಮಾದೇಸ್ವಾಮಿ ಜಸ್ಟ್ ಹೋಲ್ಡ್, ನಿಮ್ಮನ್ನ ಮಾತಾಡಿಸ್ತೀನಿ. ಹಾಗೆ ಅರವಿಂದ್ ಮಣಿಪಾಲ್ ಆಸ್ಪತ್ರೆಯಿಂದ ಈಗ ನೇರ ಸಂಪರ್ಕದಲ್ಲಿ. ಅರವಿಂದ, ಹೇಗಿದ್ದಾರೆ ಈಗ ರಿಕ್ಕಿ ರೈ ಕಂಡೀಷನ್ ಹೆಂಗಿದೆ ಸದ್ಯ? ಅವರಿಗೆ ಎಲ್ಲೆಲ್ಲಿ ಮೇಜರ್ ಇಂಜುರಿ ಆಗಿದೆ? ಪ್ರಾಣಾಪಾಯದಿಂದ ಪಾರಾಗಿದ್ದಾರಾ ರಿಕ್ಕಿ ರೈ? ಎಸ್ ರಂಜಿತ್, ಖಂಡಿತವಾಗ್ಲೂ ಮುತ್ತಪ್ಪ ರೈ ಅವರ ಕಿರಿಯ ಪುತ್ರ ರಿಕ್ಕಿ ರೈ ಅವರ ಮೇಲೆ ಗುಂಡಿನ ದಾಳಿಯಾಗಿರುವಂತದ್ದು. ದಾಳಿ ಆದ ಬಳಿಕ ಬಿಡದಿಯ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಅದಾದ ನಂತರ ತೀವ್ರವಾಗಿ ಗಾಯವಾಗಿರುತ್ತೆ ಮೂಗು ಹಾಗೂ ಅವರಿಗೆ ಒಂದು ಕೈಗೆ ಒಂದು ಗುಂಡಿನ ದಾಳಿಯಾಗಿರುತ್ತೆ. ಅದಾದ ಬಳಿಕ ಅವರನ್ನ ಮಣಿಪಾಲ್ ಆಸ್ಪತ್ರೆ ಅಂದ್ರೆ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿ ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ, ಈ ಖಾಸಗಿ ಆಸ್ಪತ್ರೆ ಏನಿದೆ ಇಲ್ಲಿ ರಿಕ್ಕಿ ರೈ ಅವರನ್ನ ದಾಖಲು ಮಾಡಿರುವಂತದ್ದು. ಈ ಒಂದು ಹಂತದಲ್ಲಿ ಅಂದ್ರೆ ಅವರಿಗೆ ಪ್ರಮುಖವಾಗಿ ಡ್ರೈವರ್ ಸೀಟ್ ಪಕ್ಕದಲ್ಲಿ ಕೂತಿರ್ತಾರೆ ರಿಕ್ಕಿ ರೈ ಅವರು. ಆ ಹಂತದಲ್ಲಿ 2 ಸುತ್ತಿನ 70mm ಒಂದು ಬುಲೆಟ್ ಏನಿದೆ ಅದು ದಾಳಿಯಾಗಿರುವಂತದ್ದು. ದಾಳಿಯಾದಂತಹ ಬಳಿಕ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಸದ್ಯ ಮೂಗು ಹಾಗೂ ಕೈಗೆ ಏಟಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸುಮಾರು 8:15ಕ್ಕೆ ಅಂದ್ರೆ ಇವತ್ತು ಬೆಳಗಿನ ಜಾವ ಈಗ 8:15ಕ್ಕೆ ಅವರಿಗೆ ಮೂಗಿಗೆ ಶಸ್ತ್ರಚಿಕಿತ್ಸೆ ಆಗುವಂತಹ ಪ್ರಕ್ರಿಯೆ ಏನಿದೆ ಅದು ನಡೀತಾ ಇರುವಂತದ್ದು. ತೀವ್ರ ನಿಗಾ ಘಟಕದಲ್ಲಿ ರಿಕ್ಕಿ ರೈ ಅವರ ಚಿಕಿತ್ಸೆ ಮುಂದುವರೆದಿದೆ. ಸದ್ಯದ ಮಟ್ಟಿಗೆ ತನಿಖೆ ಕೂಡ ಮುಂದುವರೆದಿರುವಂತದ್ದು. ಈ ಒಂದು ದಾಳಿಯಲ್ಲಿ ಯಾರ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು. ಹಾಗೆ ರಿಯಲ್ ಎಸ್ಟೇಟ್ ಮಾಫಿಯಾ ಅಂದ್ರೆ MR ಪ್ರಾಪರ್ಟೀಸ್ ಅನ್ನುವಂತಹ ರಿಯಲ್ ಎಸ್ಟೇಟ್ ಗ್ರೂಪ್ ನ ಈ ಒಂದು ಕಂಪನಿಯನ್ನ ಮುತ್ತಪ್ಪ ರೈ ಅವರು ನಡೆಸ್ತಾ ಇದ್ರು. ಆ ಒಂದು ಹಂತದಲ್ಲಿ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಅಂದ್ರೆ ಪುತ್ತೂರು, ಮಂಗಳೂರು, ಬೆಂಗಳೂರು ಹಾಗೆ ಇನ್ನೂ ಹಲವು ಕಡೆಗಳಲ್ಲಿ ಇವರಿಗೆ ಸಾಕಷ್ಟು ಜಾಗಗಳಿದ್ವು. ರಿಯಲ್ ಎಸ್ಟೇಟ್ ಆ ಒಂದು ಪ್ರದೇಶವನ್ನ ಇವರು ಮಾರಾಟ ಮಾಡುವಂತದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ನೋಡ್ಕೊಳ್ತಾ ಇದ್ರು ರಿಕ್ಕಿ ರೈ ಅವರು. ಹಾಗೆ ವಿವಿಧ ಮುತ್ತಪ್ಪ ರೈ ಅವರ ಕಂಪನಿಗಳೇನಿದ್ದು ಆ ಒಂದು ವ್ಯವಸ್ಥೆ ಅಂದ್ರೆ ಆ ಒಂದು ಬಿಸ್ನೆಸ್ ಅನ್ನ ಇವರು ನೋಡ್ಕೊಳ್ತಾ ಇದ್ರು. ಆ ಹಂತದಲ್ಲಿ ಏನಾದ್ರೂ ಇವರ ಹಿನ್ನೆಲೆಯಲ್ಲಿ ಇವರ ಜೊತೆಗೆ ಯಾರ್ದಾದ್ರೂ ವೈಷಮ್ಯ ಇತ್ತ ಅನ್ನುವಂತಹ ಹಂತದಲ್ಲಿ ಆ ಹಳೆ ದ್ವೇಷವನ್ನು ಇಟ್ಕೊಂಡು ದಾಳಿ ಮಾಡಿದ್ದಾರೆ. ಜೊತೆಗೆ ಆ ಬಿಡದಿಯ ನಿವಾಸ ಏನಿದೆ, ಬಿಡದಿಯ ನಿವಾಸದ ಬಳಿ ಯಾವುದೇ ರೀತಿಯಾದಂತಹ CCTV ಇಲ್ಲ. ಹಾಗಾಗಿ ಈ ಹಿಂದೆನೆ ರೆಕ್ಕಿ ಮಾಡಿದ್ರ ಅನ್ನುವಂತಹ ಕೂಡ ಶಂಕೆಯಲ್ಲಿ ವ್ಯಕ್ತವಾಗಿದೆ. ಸದ್ಯದ ಮಟ್ಟಿಗೆ ಅಂದ್ರೆ ರಿಕ್ಕಿ ರೈ ಅವರೇನಿರ್ತಾರೆ ಪ್ರತಿ ಬಾರಿ ಅವರೇ ಕಾರನ್ನ ಚಲಾವಣೆ ಮಾಡ್ಕೊಂಡು ಹೋಗ್ತಾ ಇದ್ರು. ಆ ಒಂದು ಗಮನವನ್ನ ಇಟ್ಕೊಂಡಂತಹ ಆ ಆಗಂತುಕರು ಆರೋಪಿಗಳು 70mm ಬುಲೆಟ್ ಕೂಡ ಅಲ್ಲಿ ಲಭ್ಯವಾಗಿರುವಂತದ್ದು. 2 ಸುತ್ತಿನ ಶಾರ್ಟ್ ಗನ್ ನ ಬಳಸಿ 2 ಸುತ್ತಿನ ಗುಂಡಿನ ದಾಳಿ ಕೂಡ ಮಾಡಿರುವಂತದ್ದು. ಸ್ಥಳಕ್ಕೆ ಆಗಮಿಸಿ ಸೋಕೋ ತಂಡ ಹಾಗೂ ಶ್ವಾನ ದಾಳಿ ಈಗಾಗಲೇ ಒಂದು ತನಿಖೆಯನ್ನ ಪೊಲೀಸರು ನಡೆಸ್ತಾ ಇರುವಂತದ್ದು. ಆದ್ರೆ ಈಗ ಅಂದ್ರೆ ಇನ್ಸೈಡ್ ಮಾಹಿತಿ ನಮಗೆ ಲಭ್ಯವಾಗ್ತಾ ಇರುವಂತದ್ದು ಆಸ್ಪತ್ರೆಯಲ್ಲಿ ಮೂಗ ಗಾಯ ಆಗಿರೋ